Hey guys, welcome back to my new vlog. ಇವತ್ತಿನ ವ್ಲಾಗ್ ಏನಂತ ಅಂದರೆ ನಾನು ಓದಿರುವಂತಹ ಕಾಲೇಜಲ್ಲಿ ಟಿ ಸಿ ಕಲೆಕ್ಟ್ ಮಾಡಬೇಕು. ಅದಕ್ಕೇ ಹೋಗೋಣ. ಹಂಗೇ ಆ ದಿನ ಹೆಂಗಿರತ್ತೆ ಅಂತ ಅಂದ್ಬಿಟ್ಟು ನಿಮಗೆಲ್ಲನೂ ನಾನು ತೋರಿಸ್ತೀನಿ. ಹೋಪ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕೀಪ್ ವಾಚಿಂಗ್ ಆ್ಯಂಡ್ ಲವ್ ಯು. ಗೆದ್ದಿ ಲುಕ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ನಾನು ಯಾವ ಥರ ರೆಡಿ ಆಗ್ತೀನಿ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆ, ಆ್ಯಸ್ ಯೂಶ್ವಲ್ ಪಾಯಿಂಟ್ಸ್ ಹಾಕೋಣ. ಸೊ ಏನು ಗೊತ್ತಾ, ಇವತ್ತು ಹೇಳ್ದಂಗೆ ಟಿ ಸಿ ತೊಗೊಬರೋಕ್ಕೆ ಹೋಗಬೇಕು. ಯಾಕಂದರೆ ಇನ್ನೂ ಯಾವಾಗ ಡಿಗ್ರಿ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ ಇನ್ನು ನಮಗೆ. ಅದಕ್ಕೇ ಅಟ್ಲೀಸ್ಟ್ ಹೋಗಿ ಟಿ ಸಿ ಆದರೂ ನಂದು ಈಸ್ಕೊಂಡು ಬಂದಿದ್ದೀನಿ, ನನ್ನ ಸಿಸ್ಟರ್ದು ಅವಳದು ಈಸ್ಕೊಂಡು ಬಂದಿಲ್ಲ. ಸೊ ಈಸ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಓರಿಯನ್ ಮಾಲ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಮತ್ತೆ ಬೇಡ ಸುಮ್ಮನೆ ಟೈಮ್ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಏನು ಅಂತಂದರೆ ಈಗ ಡಿಗ್ರಿ ಜಾಯ್ನ್ ಅಲ್ವಾ, ಸೊ ಎಲ್ಲನೂ ಈಗಲೇ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಮುಂದಕ್ಕೆ ಯೂಸ್ ಆಗುತ್ತೆ. ಅಥವಾ ನಾವು ಏನಾದ್ರೂ ಅಕಸ್ಮಾತಾಗಿ ಅವರೇ ಕಾಲೇಜ್ ಅವರೇನೆ ಕೇಳಿದ್ರು ಅಂತ ಹೇಳಿದಾಗ ಕೊಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಈಸ್ಕೊಬಂದ್ಬೇಡಣ, ಇವತ್ತು ಹೆಂಗೂ ಆರಾಮಾಗಿ ಮನೇಲಿದ್ದೀವಿ ಅಂತ ಅಂದ್ಬಿಟ್ಟು ತೊಗೊಬರ್ತಾ ಇರೋದು. ಮತ್ತು ಇನ್ನೂ ಒಂದೇನು ಅಂತಂದರೆ ನನ್ನ ಸಿಸ್ಟರ್ ಹತ್ರ ಹೋಗಿ ಈಸ್ಕೊಂಡು ಓರಿಯನ್ ಮಾಲ್ಗೆ ಹೋಗ್ತಾಯಿಲ್ಲ. ಯಾಕಂದರೆ ಅಲ್ಲೇ ನಾವು ಕಾಲೇಜ್ ಓದ್ತಿದ್ವಲ್ಲ, ಅಲ್ಲೇ ತುಂಬ ಸೈಲೆಂಟ್ ರೋಡ್ ಇದೆ, ಅಲ್ಲೇ ವೀಡಿಯೋಸ್ ಎಲ್ಲ ಮಾಡ್ಕೋತೀವಿ ನಾವು. ಮಾಡಿಕೊಂಡು ಮತ್ತೆ ರಿಟರ್ನ್ ಬರೋದಷ್ಟೇ, ಅದು ಬಿಟ್ಟು ಬೇರೇನೂ ಇಲ್ಲ. ಸೊ ಹೋಪ್ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಈಗ ಒಂದು ಐಲೈನರ್ ಹಾಕ್ಕೊಂಡು ಪಟ್ ಅಂತ ಬರ್ತೀನಿ. ಚೆನ್ನಾಗಿದ್ದೀನಲ್ವಾ? ಐಲೈನರ್ ಸೀಲ್ ಈ ಥರ ಹಾಕಿದ್ದೀನಿ ಐಲೈನರು. ಅದನ್ನು ತೋರ್ಸೋಕ್ಕಾಗಲ್ಲ, ಯಾಕಂದರೆ ನನಗೆ ಮಿರರ್ ಇಲ್ದಿರ ಐಲೈನರ್ ಎಲ್ಲ ಹಾಕ್ಕೊಂಡು ಅಭ್ಯಾಸ ಇಲ್ಲ. ಆ್ಯಂಡ್ ಐಲೈನರ್ ಹಾಕ್ಕೊಳಕ್ಕೆ ಹೋದ್ರು ಅಷ್ಟೇ ಫುಲ್ ಎಲ್ಲ ಹಿಂಗೆ ಆಗಿಬಿಡತ್ತೆ ವಿತೌಟ್ ಮಿರರ್ ಹಾಕ್ಕೊಳಕ್ಕೆ ಹೋದರೆ. ಸೊ ಅದಕ್ಕಷ್ಟೇ ಅದನ್ನು ವೀಡಿಯೋ ಮಾಡಿಲ್ಲ. ಇಲ್ಲ ಅಂತಂದರೆ 100% ಮಾಡ್ತಾಯಿದ್ದೆ. ಈಗ ಚೆನ್ನಾಗಿದ್ದೀನಲ್ವ? ಚೆನ್ನಾಗಿದ್ದೀನಿ. ಬೇಗ ಬೇಗ ರೆಡಿ ಆಗಿಬಿಟ್ಟು ಹೋಗೋಣ. ಈಗ ನಾನು ಇವತ್ತು ಆಚೆ ಹೋಗ್ತಿದ್ದೀನಲ್ವ, ಅದಕ್ಕೇ ಈ ಲಿಪ್ಸ್ಟಿಕ್. ಇವತ್ತು ನನಗೆ ತುಂಬ ಇಷ್ಟ ಮಾಡಿ ಲಿಪ್ಸ್ಟಿಕ್ಕು. ಬಟ್ ಆದರೆ ಮನೇಲಿರ್ತೀನಲ್ವ, ಸುಮ್ಮನೆ ಇದು 24 hours ಬೇರೆ ಅಂತ ಹೇಳ್ತಾರೆ. ಅದಕ್ಕೇ ಸುಮ್ಮನೆ ಅದನ್ನು ಯಾರು ಉಜ್ಕೊಂಡು ಕೂತ್ಕೋತಾರೆ ಅಂತ ಅಂದ್ಬಿಟ್ಟು ನಾರ್ಮಲ್ ಲಿಪ್ಸ್ಟಿಕ್ ಹಾಕ್ತೀನಿ. ಇಲ್ಲ ಅಂತ ಅಂದರೆ ಈ ಲಿಪ್ಸ್ಟಿಕ್ ಹಾಕೋಣ, ಇದು ಹಾಕೋಣ, ಹಾಕ್ಕೊಂಡು ಬರ್ತೀನಿ. ಇದು ಅಷ್ಟೇ ಸೇಮು, ವಿತೌಟ್ ಮಿರರ್ ನನಗೆ ಇರೋಕ್ಕಾಗಲ್ಲ. ಆ್ಯಂಡ್ ನಾನು ಇದು ಕೂಡ ಮಾಡಲ್ಲ, ಹಿಂಗೆ ಹೋಗ್ಬಿಡೋದೆ ಫುಲ್. ಈ ಲಿಪ್ಸ್ಟಿಕ್ ಹಾಕ್ಕೊಂಡು ಬೇಗ ವೈಟ್ ಲಿಪ್ಸ್ಟಿಕ್ ಹಾಕಾಯಿತು. ಚೆನ್ನಾಗಿದೆ ಅಲ್ವಾ? ನೋಡಿ ಚೆನ್ನಾಗಿದೆ. ಆ್ಯಂಡ್ ನನ್ನ ಮೇಕಪ್ ಇಷ್ಟೇ. ಸ್ವಲ್ಪ ದಿವಸದಿಂದ ಇಡ್ತಿದ್ದೆ ಬೊಟ್ಟು, ಈಗ ಈ ಡ್ರೆಸ್ಸಿಗೆ ಬೇಡ, ಬೊಟ್ಟು ಇಡಲ್ಲ. ಹೇರ್ ಡ್ರೈ ಮಾಡಿಕೊಂಡು ಬೇಗ ವಾಪಸ್. ಗೊತ್ತಾ, ನಂದು ತಲೆನೇ ಆರಲ್ಲ, ಯಾಕೆ ಅಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ನಂದು ಆರೋದೇ ಇಲ್ಲ ಕೂದಲು. ಏನು ಮಾಡೋದು ಗೊತ್ತಿಲ್ಲ. ಅದರಲ್ಲೂ ನೆನ್ನೆ ಸ್ವಲ್ಪ ಕಟ್ ಮಾಡಿಸ್ಬಿಟ್ಟೆ ಕೂದಲು. ಕಟ್ ಮಾಡಿಸ್ದೆ, ಹಂಗೂ ಏನಾದರೂ ಆರಲ್ಲ. ನಾನು ಏನು ಮಾಡಬೇಕು ಗೊತ್ತಿಲ್ಲ. ಹೇರ್ ಡ್ರೈಯರು ಯೂಸ್ ಮಾಡಲ್ಲ ನಾನು, ಹೆಡ್ಏಕ್ ಬರುತ್ತೆ ನನಗೆ. ಸೊ ಹಿಂಗೆ ಹೇರ್ ಸ್ಟೈಲ್ ಚೆನ್ನಾಗಿದೆ, ಬಟ್ ಬೇಡ, ಇದಾಕೊಂಡು ಹೋಗೋಣ. ಈ ಒಂದು ಹೇರ್ ಸ್ಟೈಲ್ ಚೆನ್ನಾಗಿದೆ ಅಲ್ವಾ? ನನಗೂ ಕೂಡ ಇಷ್ಟ ಆಯಿತು, ಚೆನ್ನಾಗಿದೆ. ಹಿಂಗೆ ಹೋಗೋಣ. ಹೋಗಿ ಅಲ್ಲಿ ಈಸ್ಕೊಂಡು ಮತ್ತೆ ರಿಟನ್ನು ಇನ್ನೂ ಗೊತ್ತಿಲ್ಲ. ನಮ್ಮ ಮಮ್ಮಿಗೆ ಕಾಲ್ ಮಾಡಬೇಕು. ಕಾಲ್ ಮಾಡಿ ಏನು ಅಂತ ಕೇಳಿಬಿಟ್ಟು ಆಮೇಲೆ ಎಲ್ಲಿಗೆ ಹೋಗೋದು, ಅಕ್ಕ ಮನೇನ ನಮ್ಮ ಮನೇನ ಅಂತ ಗೊತ್ತಾದ ಮೇಲೆ ಹೋಗೋಣ. ಲೆಟ್ಸ್ ಗೋ. ಚೆನ್ನಾಗಿದೆ ಅಲ್ವಾ? ಇಷ್ಟೆಲ್ಲ ನೋಡಿ.
ಬಟ್ ಇದು ಒಂದು ಕಡೆ ಎರಡು ಕಡೆ ಇಟ್ಕೊಂಡ್ರೆ ಚೆನ್ನಾಗಿದೆ. ಯಾ, ಇದು ನಾನು ಫ್ರಂಟ್ ಕಟ್ ಮಾಡ್ಕೊಂಬಿಟ್ಟೆ ರೀಸೆಂಟಾಗಿ. ಇಲ್ಲಿ ಫ್ರಂಟ್ ಕಟ್ ಮಾಡಿಕೊಂಡೆ, ಬಿಟ್ಟು ಚೆನ್ನಾಗಿದೆ ಈಗ. ಹಾಂ, ಗಾಯ್ಸ್ ಏನು ಗೊತ್ತಾ, 1 o'clock ಆಗಿದೆ ಟೈಮು. ಇಷ್ಟೊತ್ತವರೆಗೂ ರೆಡಿಯಾಗಿ ಟಿಫನ್ ಮಾಡಲಿಲ್ಲ ನಾನು. ನನ್ನ ಸಿಸ್ಟರ್ ಮಾಡಿದ್ಲು, ನಾನು ಮಾಡಿಲ್ಲ. ಹೋಗೋಣ ಈಗ, ಬೇಗ ಬೇಗ ಹೋಗಿ ಅಲ್ಲಿ ಟಿ ಸಿ ಕಲೆಕ್ಟ್ ಮಾಡಿ ಆಮೇಲೆ ಮತ್ತೆ ರಿಟರ್ನ್ ಅಕ್ಕ ಮನೆಗೆ ಹೋಗೋಣ. ಯಾ, ಏನಂದರೆ ನಮ್ಮ ಮನೇಲಿ ಅಕ್ಕ ಮನೆಗೆ ಹೋಗ್ಬೇಡ, ಸೀದಾ ಮನೆಗೆ ಹೋಗು ಅಂದರು. ಸೊ ಮನೆಗೇ ಹೋಗ್ತೀನಿ, ಯಾಕಂದರೆ ನನಗೂ ತುಂಬ ಟಯರ್ಡ್ ಆಗಿದೆ. ಇನ್ನು ಇವಾಗ ನಮ್ಮ ಕಾಲೇಜ್ ಹತ್ರ ಹೋಗ್ತಾಯಿದ್ದೀನಿ. ನಿಮಗೆ ಮತ್ತೆ ಸಿಗ್ತೀನಿ. ಆ್ಯಂಡ್ ಮನೆಗೆ ಹೋಗು ಅಂತ ಹೇಳಿದ್ರು, ಅದಕ್ಕೆ ಮನೆಗೆ ಹೋಗ್ತಾಯಿದ್ದೀನಿ. ಏನು ಅಂದರೆ, ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಹೋಗಿದ್ವಿ. ಅಲ್ಲಿ ಪ್ರಿನ್ಸಿಪಲ್ಲೇ ಇಲ್ಲ, ಅದೇ ಒಂದು ಕಾಮಿಡಿ. ಪ್ರಿನ್ಸಿಪಲ್ ಕೂಡ ಇರಲಿಲ್ಲ. ಆ್ಯಂಡ್ ನಾವು ಹೋಗಿದ್ದಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಅಂದರು. ಓಕೆ, ನಾಳೆನೇ ಬರೋಣ ಒಂದೇ ಸಲ ಅಂತ ಅಂದ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಹೋಪ್. ಜಸ್ಟ್ ನಾವು ಮನೆಗೆ ಬಂದೆ. ಫುಲ್ ಒಂಥರ ಕೋಲ್ಡ್ ಆಗಿಬಿಟ್ಟಿದೆ ಅಲ್ಲೆಲ್ಲ ಓಡಾಡಿದ್ದಕ್ಕೆ. ಆ್ಯಂಡ್ ಹೋಪ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಇನ್ನೊಂದೇನು ಅಂತ ಅಂದರೆ, ಈಗ ಮನೆಗೆ ಬಂದಿದ್ದೀನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ. ಯಾ, ಈಗ ಕಾಫಿ ಕುಡಿತಾ ಇದ್ದೀನಿ. ನಮ್ಮ ಮಮ್ಮಿ ಸೊಪ್ಪು ಬಿಡಿಸ್ತವ್ರೆ ಕಾಫಿಗೆ, ಸೊಪ್ಪು ಸಾರಿಗೆ. ಅಲ್ಲ ಮಮ್ಮಿ, ಮಮ್ಮಿ ಕೋಪ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದರೆ ಕೆಲಸ ಮಾಡಿಕೊಡ್ತಾ ಇಲ್ಲ ಅಂತ. ಅವರೇ ಸೊಪ್ಪು ಬಿಡಿಸಿದ್ರು, ಅದಷ್ಟು ಸೊಪ್ಪು ಬಿಡಿಸಿದ್ದಾರೆ, ಇದಿಷ್ಟು ಸೊಪ್ಪು ಬಿಡಿಸಿದ್ದಾರೆ, ಮತ್ತು ಇದೆಲ್ಲ ಕಸ ಎಲ್ಲ ಎತ್ತಾಕಿಲ್ಲ. ಕಾಫಿ ಹಂಗೂ ಕಾಫಿ ಮಾಡಿಕೊಟ್ಟಿದ್ದೀನಿ, ಕುಡೀಲಿ. ಏನು ಮಾಡೋಕ್ಕಾಗಲ್ಲ, ಕೋಪ ಮಾಡ್ಕೊತಾನೇ ಇರ್ತಾರೆ. ಏನು ಗೊತ್ತಾ, 50 rupees ಅಲ್ವಾ ಇದು? ಇದು ಆ್ಯಕ್ಚುಲಿ ಚೆನ್ನಾಗಿರೋದು. 50 rupees ಕೊಟ್ಬಿಟ್ಟು ಟೊಮೊಟೊ ತೊಗೊಂಬ ಅಂತ ಹೇಳಿದ್ರು. ಅದಕ್ಕೇ ಟೊಮೊಟೊ ತರಕ್ಕೆ ಹೋಗೋಣ. ಹೋಗ್ಬಿಟ್ಟು ಪಟ್ಟಂತ ಬಂದು ಮತ್ತೆ ಸಿಗ್ತೀನಿ. ಓಕೆ, ಇಷ್ಟು ನಾಯಕನೇ ಒಂದು ಅರ್ಧ ಗಂಟೆ ತೊಗೊಂಡಿದ್ದೀನಿ ಅನಿಸುತ್ತೆ.